ಹೌದು, ಬಹಳನೇ ಬೇಸರದ ಒಂದು ವಿಚಾರ ಅನ್ಬೋದು. ಮಾಜಿ ಪ್ರಧಾನಿಗಳಾದಂತ ದೇವೇಗೌಡರವರ ಪತ್ನಿ ಚೆನ್ನಮ್ಮ ಅವರು ನಮ್ಮನ್ನೆಲ್ಲ ಬಿಟ್ಟು ಅಗಲಿಕೆಯಾಗಿದ್ದಾರೆ. ಚೆನ್ನಮ್ಮ ಅವರು ತುಂಬಾ ಅನ್ಯೋನ್ಯವಾಗಿ ತುಂಬಾನೇ ಒಡನಾಟದಲ್ಲಿ ಸಹಕಾರ ಕೊಟ್ಟು ಏನು ಇಷ್ಟು ದೊಡ್ಡ ಮಟ್ಟಿಗೆ ದೇವೇಗೌಡರು ಮಾಜಿ ಪ್ರಧಾನಿ ಆಗೋ ತನಕ ಹೋಗಿದ್ದಾರೆ ಅಂದ್ರೆ ಅದು ಅವರ ಪತ್ನಿಯ ಸಹಕಾರವೇ ಕಾರಣ. ಪತ್ನಿಯನ್ನ ತುಂಬಾನೇ ಗೌರವ ಕೊಟ್ಟು ಮಾತನಾಡಿಸಿದ್ರು. ಮತ್ತೆ ದೇವೇಗೌಡರು ಮನೆಗೆ ಬರುವ ತನಕ ಅವರು ಊಟನೇ ಮಾಡ್ತಿರ್ಲಿಲ್ವಂತೆ ಚೆನ್ನಮ್ಮ ಅವರು. ಅಷ್ಟೊಂದು ಒಡನಾಟ ಬಾಂಧವ್ಯ ಎಲ್ಲವೂ ಕೂಡ ಇತ್ತು. ಪಾಪ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಾ ಇದ್ರು. ಆಸ್ಪತ್ರೆಗೂ ಸಹ ಸೇರ್ಸಿರ್ತಾರೆ, ಬೆಂಗಳೂರಿನ ಒಂದು ಖಾಸಗಿ ಆಸ್ಪತ್ರೆಗೆ. ದೇವೇಗೌಡರು ಕಂಪ್ಲೀಟ್ ಕುಟುಂಬವು ಹೋಗಿ ನೋಡ್ಕೊಂಡು ಸಹ ಅಲ್ಲೇ ಇದ್ರು. ಮೊಮ್ಮಕ್ಕಳಾಗಿರ್ಬೋದು ಎಲ್ಲರೂ ಕೂಡ, ನಿಖಿಲ್ ಕುಮಾರ್ ಅವರು ಎಲ್ಲರೂ ಕೂಡ ಅಲ್ಲೇ ಇದ್ರು. ಬಟ್ ಏನು ವಯೋಸಹಜವೂ ಸಾಗಿತ್ತು, ವಯಸ್ಸು ಸಾಗಿತ್ತು, ಉಸಿರಾಟದ ಸಮಸ್ಯೆ. ಸೊ ಇದರಿಂದಾಗಿ ಅವರು ಅಗಲಿಕೆ ಆಗಿದ್ದಾರೆ. ಬಹಳನೇ ಬೇಸರದ ಒಂದು ವಿಚಾರ ಅನ್ಬೋದು. ಸೊ ಇವತ್ತು 2 ದಿವಸದಿಂದ ಅವ್ರು ಆಸ್ಪತ್ರೆಯಲ್ಲೇ ಇದ್ರು. ಬಟ್ ಇವತ್ತು ಅಗಲಿಕೆ ಆಗಿರುವಂತದ್ದು ನಿಜವಾಗ್ಲೂ ಕೂಡ ಎಲ್ರಿಗೂ ಒಂದು ಬೇಸರ ತರಿಸ್ತಾ ಇದೆ. ಸೊ ನಿಮ್ಗೂ ಕೂಡ ದೇವೇಗೌಡರ ಕುಟುಂಬ ಇಷ್ಟನ? ದೇವೇಗೌಡರ ಕುಟುಂಬವನ್ನ ತುಂಬಾ ಜನ ಆರಾಧಿಸ್ತಾರೆ. ಅದರಲ್ಲೂ ಇವರ ಕಾರ್ಯಕರ್ತರು, ಅಭಿಮಾನಿಗಳು ತುಂಬಾನೇ ಬೇಡ್ಕೊಂಡಿದ್ರು, ಪೂಜೆನ ಸಲ್ಲಿಸಿದ್ರು ಹುಷಾರಾಗ್ಲಿ ಅಂತ. ಬಟ್ ಇವತ್ತು ಅಗಲಿಕೆ ಆಗಿದ್ದಾರೆ. ಓಂ ಶಾಂತಿ ಅಂತ ಕಮೆಂಟ್ ಮಾಡಿ.